ಇವಾಗ ನಾವು ಬಂದಿರೋದು ಯಾಣ ಕೇವ್ಸ್. ಸೊ ಇದು ಆಕ್ಚುಲಿ ಶ್ರೀ ಕ್ಷೇತ್ರ ಯಾಣ ಕೇವ್ಸ್ಗೆ ಸ್ವಾಗತ ಅಂತ ನಮ್ಮ ಅರಣ್ಯ ಇಲಾಖೆ ಕಡೆಯಿಂದ ವೆಲ್ಕಮಿಂಗು, ಹಾಗೆ ಆಂಜನೇಯ ಸ್ವಾಮಿಯಿಂದಲೂ ಕೂಡ ವೆಲ್ಕಮಿಂಗ್ ಆಗ್ತಾ ಇದೆ. ಸೊ ಇಲ್ಲಿಂದ ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಅರ್ಧ ಕಿಲೋಮೀಟರ್ ಟ್ರಕ್ಕಿಂಗ್ ಇದೆ. ಸೊ ಇಲ್ಲಿ ಏನಂದೆ ಇನ್ನೊಂದ್ಸಲ ಸೊ ಇಲ್ಲಿ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ ಪ್ಲೀಸ್. A few inches later. ಪದ್ಮ ಓಡ್ ಬರ್ತಾಳೆ. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಅಚೀವ್ ಮಾಡ್ಬಿಟ್ಟು ರೆಕಾರ್ಡಿಂಗ್ ಆಗೈತಿ ಇದು. ಪದ್ಮ ಥ್ಯಾಂಕ್ಸ್, ಒಳ್ಳೆ ಮೀಮ್ಸ್. ನಾನ್ ತಗೊಂಡು ನೀವು ಬರೋ ಹೊಡಿ ನನಗೆ ಶೇಪ್ ಮಾಡ್ಬೇಡ. ಇನ್ನೊಂದು ದಾರಿಯಿಂದ ಬಂದ್ರೆ 2 ಕಿಲೋಮೀಟರ್ ಆಗುತ್ತಂತೆ. ಈ ದಾರಿಲಿ ಬಂದ್ರೆ ನಾವು ಹೋಗ್ತಾ ಇರೋ ದಾರಿಲಿ ಅರ್ಧ ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಇಲ್ಲಿಂದ ಪ್ರಕೃತಿ ಸೌಂದರ್ಯವನ್ನ ಸವಿಯೋಣ. ಪ್ರಶಾಂತವಾಗಿದೆ ಇಲ್ಲಿನ ಪ್ರಕೃತಿ ಸೌಂದರ್ಯ, ಪ್ರಶಾಂತವಾಗಿದೆ. ಸೊ ಇಲ್ಲಿ ಹುಲಿ 100 ರೂಪಾಯಿ ದಂಡ ಹಾಕ್ತೀನಿ ಅಂತ ಹೇಳ್ತಾ ಇದೆ ನೋಡಿ. ಹುಲಿ ಅಲ್ಲ, ಅದು ಪೊಲೀಸ್ ಪ್ಲಾಸ್ಟಿಕ್ ಅಲ್ಲ, ಪೊಲೀಸ್ ಹುಲಿ ಅಂತವ್ರೆ. ಅಲ್ಲ, ಇವ್ರು ಹುಲಿ ಅಂದ್ರು, ಪೊಲೀಸ್. ಸೊ ಇದು ಕಂಟೆಂಟ್. ಇವರು ಅಲ್ಲಿ ಫೋಟೋ ಫಸ್ಟ್ ಅದನ್ನೇ ನೋಡ್ಕೋಬೇಕು, ಯಾಕಂದ್ರೆ ಫಸ್ಟ್ ನಾವು ನಮ್ ಸೇಫ್ಟಿ ನೋಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಮೊದ್ಲೇ ಇವ್ರು ಹೇಳಲ್ಲ, ಇವ್ರು ಯಾರು ಹೇಳಲ್ಲ, ತಮಾಷೆ ನೋಡ್ಬಿಟ್ಟು ಆಮೇಲೆ ಹೇಳ್ತಾರೆ. ಸೊ ನಾನು ಫಸ್ಟು ಅಂದ್ರೆ ಹಿಂದೆ ಬೇರೆ ಬರ್ತಾ ಇದ್ದೀನಲ್ಲ, ಏನಾರು ಆಗಿದೆಯಾ ಅಂತ ಭಯ ಆಯ್ತು. ಇದು ಆಕ್ಚುಲಿ ಏನ್ ಹೇಳ್ಬೇಕು ಅಂದ್ರೆ ಇದ್ರದ್ದೊಂದು ಇನ್ಫಾರ್ಮೇಶನ್ ಕೂಡ ಕೊಡ್ಬೇಕು. ಸೊ ಈ ಒಂದು ಯಾಣ ಕೇವು ಸೃಷ್ಟಿಯಾಗಿರೋದು ಶಿವ ಭಸ್ಮಾಸುರನನ್ನ ಇಲ್ಲೇ ಭಸ್ಮ ಮಾಡಿದ್ದು. ಸೊ ಇಲ್ಲಿ ಭಸ್ಮ ಆದಂತ ಬೂದಿಯಿಂದ ಈ ಬಂಡೆ ಸೃಷ್ಟಿಯಾಗಿರೋದು. ಸೊ ಇದನ್ನ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಕೋಬಹುದು. ಯಾಕಂದ್ರೆ ಇಷ್ಟೊಂದು ಪ್ರಕೃತಿಯ ಮಡಿಲಲ್ಲಿ ಒಂದು ಸುಂದರವಾದ ಒಂದು ಬಂಡೆ ಇದೆ ಅಂದ್ರೆ. ಸೊ ಇವಾಗ ನಾವು ಯಾಣ ಕೇವ್ಸ್ ನ ಆಲ್ಮೋಸ್ಟ್ ಹತ್ತಿರ ಬಂದಿದೀವಿ. ಸೊ ಇಲ್ಲಿಂದ ಅಂದ್ರೆ ಈ ಪ್ರಕೃತಿ ಇದೆಯಲ್ಲ, ಇದ್ರಂತ ಸುಂದರವಾದ ಜಾಗ ನಮ್ಗೆ ಸಿಗಲ್ಲ. ಯಾಕಂದ್ರೆ ಅಷ್ಟು ಪ್ರಶಾಂತತೆಯಿಂದ ಇದೆ. ಇಲ್ಲಿ ಶಿವನ್ ದೇವಸ್ಥಾನ ಕೂಡ ಇದೆ. ಸೊ ಇದನ್ನ ಅದಕ್ಕೆ ಶ್ರೀ ಕ್ಷೇತ್ರ ಯಾಣ ಅಂತ ಕರೆಯೋದು. ಸೊ ಇಲ್ಲಿ ನನ್ನಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಬಂಡೆ ಕಾಣ್ತಾ ಇದೆಯಲ್ಲ. ಸೊ ಹಾಗಾಗಿ ನೋಡಿ, ಇದೇ ಮೊದಲ ಪ್ರಕೃತಿಯಲ್ಲಿ ನಮಗೆ ಕಾಣಿಸುವಂತದ್ದು. ಸೊ ನಾನ್ ನಿಮ್ಗೆ ಇವಾಗ ಒಂದು ಸುಂದರವಾದ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಸೊ ಈ ಸುಂದರವಾದ ದೃಶ್ಯವನ್ನ ನೋಡಿ. ನಮ್ಗೆ ಗಂಟೆ ಮತ್ತೆ ನಾದಗಳು ಕೇಳಿಸ್ತಾ ಇದೆ, ಯಾಕಂದ್ರೆ ಇಲ್ಲಿ ದೇವಸ್ಥಾನ ಇರೋದ್ರಿಂದ ಗಂಟೆ ಹಾಗೂ ನಾದಗಳು ಕಾಣಿಸ್ತದೆ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಇವಾಗ ನಿಮ್ಗೆ ತೋರಿಸ್ತೀನಿ ಅಸಲಿ ಯಾಣ ಕೇವ್ಸ್. ಕ್ರೇಜಿ ವ್ಯೂ ಮಾತ್ರ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಏನೇ ಆದ್ರೂ ಕೂಡ ಈ ಒಂದು ಜಾಗಕ್ಕೆ ಮಿಸ್ ಮಾಡ್ಕೋಬಾರ್ದು. ಈಗ ನಾವು ಎಂಟರ್ ಆಗ್ತಾ ಇದ್ದೀವಿ ದಿ ಅಫಿಷಿಯಲ್ ಪ್ಲೇಸ್. ಅಫಿಷಿಯಲ್ ಆಗಿ ಯಾಣ ಕೇವಿನ ದೃಶ್ಯವನ್ನ ಇಲ್ಲಿಂದ ನೀವು ಸವಿರಿ. ಸೊ ಇಲ್ಲಿ ಸ್ವಲ್ಪ ಇದೇನೋ ಜಾಗ ಏನೋ ಮಾಡ್ತಾ ಇದಾರೆ, ಜೆಸಿಪಿಲೆಲ್ಲ ಅಗ್ದಿ. ಅಂದ್ರೆ ಇಲ್ಲೆಲ್ಲ ಜಾಗ ಸ್ವಲ್ಪ ಅಂದ್ರೆ ನಾನ್ ನೋಡಿರೋದ್ಕಿಂತನೂ ಈಗ ಜಾಗ ಸ್ವಲ್ಪ ಚೇಂಜಸ್ ಇದೆ. ಸೊ ಕೆಳಗಡೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಕೋಲ್ಡ್ ಡ್ರಿಂಕ್ ಸಿಗ್ತಿದೆ, ಬನ್ನಿ ಹೋಗೋಣ. ಏನಾದ್ರು ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಇದು ಕೊಡ್ತಾರೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಸೊ ಈಗ ನಾವು ಯಾಣ ಕೇವ್ಸ್ಗೆ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿಂದ ದೇವಸ್ಥಾನಕ್ಕೆ
ಬಂದು ಈ ಒಂದು ಸುಂದರವಾದ ದೃಶ್ಯವನ್ನ ನೋಡಿ. ಆಕ್ಚುಲಿ ನಾನು ಲಾಗ್ ಮಾಡ್ತಾ ಇರೋದೇ ನಾನು ಮರ್ತೋಗ್ತಾ ಇದ್ದೀನಿ, ಯಾಕಂದ್ರೆ ಅಷ್ಟು ಇದು ವರ್ಣಿಸೋಕೆ ಆಗ್ತಲ್ಲ ಈ ಒಂದು ಜಾಗನ, ಅಷ್ಟು ಕ್ರೇಜಿ ಆಗಿದೆ ಮಾತ್ರ. ಈಗ ಯಾಣ ಕೇವ್ಸ್ ಹತ್ರ ಬಂದಾಗ ದಾರಿ ಏನ್ ಅಲ್ಲಿಂದ ಬರುತ್ತಲ್ಲ, ಸೊ ಆ ಒಂದು ಅಪೋಸಿಟ್ ಜಾಗದಲ್ಲೇ ನಿಮ್ಗೆ ದೇವಸ್ಥಾನದ ಪರವಾಗಿ ಫ್ರೀ ಕೋಲ್ಡ್ ಡ್ರಿಂಕ್ಸ್ ಅಂದ್ರೆ ಯಾವ್ದು ಏನ್ ಕೊಡ್ತಾರೆ ಅಂದ್ರೆ ಪಾನ್ಕಾನ ಕೊಡ್ತಾ ಇದಾರೆ. ಸೊ ಪಾನ್ಕಾನ ಸವಿತಾ ಇಟ್ ಶುಡ್ ಬಿ ಅದೇನಂತಾರಲ್ಲ ಎನರ್ಜಿ ಬರ್ಲಿ ಬೆಟ್ಟ ಹತ್ಕೊಂಡ್ ಬಂದವ್ರಿಗೆ ಅಂತ. ಆಕ್ಚುಲಿ ನಾವು ಮಾಡಿದ್ದು ಅರ್ಧ ಕಿಲೋಮೀಟರ್ ಟ್ರಕ್. ಆಕ್ಚುಲಿ ಅಸಲಿ ಟ್ರಕ್ ಕೆಳಗಡೆಯಿಂದ ಬರುತ್ತೆ. ಸೊ ಆ ಟ್ರಕ್ ಅನ್ನ ಫಾಲೋ ಮಾಡ್ಕೊಂಡು ಬಂದಾಗ ನಮ್ಗೆ ಗೊತ್ತಾಗೋದು ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಸೊ ಈ ಒಂದು ಪ್ರಕೃತಿಯನ್ನ ನಾವು ನೋಡೋಕೆ ಆಗಲ್ಲ, ಯಾಕಂದ್ರೆ ಆ ರೇಂಜ್ಗಿದೆ. 2 ಕಣ್ಣು ಸಾಲದು ಈ ಪ್ರಕೃತಿ ನೋಡಕ್ಕೆ. ಸೊ ಇಲ್ಲಿಂದ ಕೆಲವು ಪರ್ಟಿಕ್ಯುಲರ್ ಜಾಗಗಳಿದೆ, ಸೊ ಹಂಗಾಗಿ ಅಲ್ಲೇ ಹೋಗಿ ನೋಡ್ಬೇಕು. ನೋಡಿ, ಪಾನ್ಕ ಕೊಡಿ ಅಂದ್ರೆ ಯಾವ ರೀತಿ ಖಾಲಿ ತಂದು ಕೊಡ್ತಾರೆ. ಸೊ ಓಕೆ, ಸೊ ಇಲ್ಲಿಂದ ನೀವು ಕೆಲವೊಂದಿಷ್ಟು ಜಾಗಗಳನ್ನ ಸ್ಪಾಟ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ, ಎಂಜಾಯ್ ಮಾಡಿ. ಸೊ ಆಗ್ಲೇ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟ ಹಾಗೆ ಇದು ಒಂದು ಶಿವ ಮತ್ತೆ ಭಸ್ಮಾಸುರನ ಒಂದು ನಡುವೆ ನಡೆದಂತ ಯುದ್ಧದಲ್ಲಿ ಆ ಭಸ್ಮಾಸುರನ ಬೂದಿಗಳು ಬಿದ್ದಿರೋದ್ರಿಂದ ಈ ಜಾಗ ಪರ್ಟಿಕ್ಯುಲರ್ ಆಗಿ ಬೂದಿ ಏನು ನಮಗೆ ಬೂದಿಗಳು ಕಾಣಿಸುತ್ತೆ ಅದೇ ರೀತಿಯಲ್ಲಿ ಕೂಡ ಈ ಒಂದು ಜಾಗ, ಈ ಒಂದು ಸ್ಥಳ ಕೂಡ ಬೂದಿಯಿಂದ ಮಾಡ್ಕೊಂಡಿದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಕೂಲ್ ಮಕ್ಕಳುಗಳು ಹಾಗೆ ಈ ತರ ಮಕ್ಕಳುಗಳೆಲ್ಲ ಬಂದಿದ್ದಾರೆ. ಸೊ ಇಲ್ಲಿಂದ ನಾವು ಪ್ರಕೃತಿಯನ್ನ ನೋಡೋದೇ ಒಂದು ಬೇರೆ ತರ ಇದೆ. ಸೊ ಈ ಒಂದು ರೀತಿಯಾದ ಪ್ರಕೃತಿಯನ್ನ ಸವಿಯೋದು ಇಟ್ ಇಸ್ ವಂಡರ್ಫುಲ್. ಅಂದ್ರೆ ಸ್ವಲ್ಪ ಬಿಸಿಲಿರೋದ್ರಿಂದ ಈ ಒಂದು ಜಾಗ ಸ್ವಲ್ಪ ಹೀಟ್ ಇದೆ, ಯಾಕಂದ್ರೆ ಈ ಒಂದು ಪರ್ಟಿಕ್ಯುಲರ್ ಕಲ್ಲುಗಳು ಹಾಕಿದಾರಲ್ಲ, ಈ ಒಂದು ಕಲ್ಲುಗಳು ಒಂದು ಜಾಗದಲ್ಲಿ ಕಾಲ್ ತೊಳೆಯಕ್ಕೆ ವ್ಯವಸ್ಥೆ ಕೂಡ ಇದೆ. ಸೊ ಇಲ್ಲಿ ಕಾಲ್ ತೊಳ್ಕೊಂಡು ನೀವು ದೇವಸ್ಥಾನದ ಒಳಗಡೆ ಎಂಟರ್ ಆಗ್ಬೇಕು, ಹಾಗೆ ಈ ಒಂದು ಪ್ರಕೃತಿಯನ್ನ ಸವಿಬೇಕು. ಸೊ ಹಾಗಾಗಿ ಇವಾಗ ನಾವು ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಟಿಕೆಟ್ ನ ತಗೊಂಡ್ಮೇಲೆ ನಾವು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಸೊ ಇದೆಲ್ಲ ಅರಣ್ಯ ಇಲಾಖೆ ಅಂಡರ್ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಇರೋದ್ರಿಂದ ಸೊ ಇಲ್ಲಿಂದ ದೇವಸ್ಥಾನದ ಪ್ರವೇಶವಾಗ್ತದೆ. ಸೊ ಇಲ್ಲಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಸೊ ಒಂದೊಂದೇ ಟಿಕೆಟ್ ಅನ್ನ ಕೊಟ್ಟು ಇಲ್ಲಿ ಒಳಗಡೆ ಬಿಡ್ತಾ ಇದ್ದಾರೆ. ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಈ ಒಂದು ಭಾಗದಲ್ಲಿ. ಸೊ ಇಲ್ಲಿಂದ ದೇವಸ್ಥಾನದ ಒಳಗಡೆ ನಾವು ಎಂಟರ್ ಆಗ್ತಾ ಇದೀವಿ. ಆಕ್ಚುಲಿ ಇಲ್ಲಿ ನಾವು ಟ್ರಕ್ಕಿಂಗ್ ಅನ್ನ ಕೂಡ ಮಾಡ್ಬೇಕಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಸೊ ಟ್ರಕ್ಕಿಂಗ್ ಮಾಡ್ತಾ ಮುಂದೆ ಹೋಗ್ಬೇಕು. ಸೊ ಇಲ್ಲಿ ಡ್ರೋನ್ ಕ್ಯಾಮ್ರಾ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಮಾಡಿದ್ದಾರೆ, ಯಾಕಂದ್ರೆ ಇಲ್ಲಿ ಜೇನ್ ಗೂಡಿದೆ, ಹನಿ ಬೀಸ್ಗಳು ಗೂಡನ್ನು ಕಟ್ಟಿರುತ್ತೆ. ಸೊ ಹಾಗಾಗಿ ಡ್ರೋನ್ ಕ್ಯಾಮ್ರಾ ಶಾರ್ಟ್ಸ್ ಗಳನ್ನ ತೆಗಿಯಕ್ ಹೋಗಿ ಅಲ್ಲೇನಾದ್ರು ಹೊಡೆದು ಜೇನುಳಕ್ಕೆ ತೊಂದರೆ ಆಗುತ್ತೆ. ಸೊ ಜೇನುಳ ಎದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ಈ ಒಂದು. ಸೊ ಇಲ್ಲಿಂದ ಇವಾಗ ನಾವು ಹೋಗ್ತಾ ಇದೀವಿ. ಇಲ್ಲಿಂದ ಮೆಟ್ಲು ಮಾಡಿದ್ದಾರೆ, ಹತ್ಕೊಂತ ಹೋಗ್ಬೇಕು. ನಾವು ಟೆಂಪಲ್ ಕ್ಲೋಸ್ ಆಗಿದೆಯಂತೆ, ಕೇವ್ ಈಗ ಒಳಗಡೆ ಹೋಗಿ ಯಾಣ ಕೇವಿನ ದೃಶ್ಯಗಳನ್ನೆಲ್ಲ ಸವಿಯುತ್ತಾ ಬರೋಣ. ಕ್ರೇಜಿ ಆಗಿದೆ ಮಾತ್ರ. ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದೀವಿ. ಅಂದ್ರೆ ಇಲ್ಲಿನ ವ್ಯವಸ್ಥೆಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮೆಟ್ಲಾಗಿರ್ಬೋದು ವ್ಯವಸ್ಥೆಗಳನ್ನೆಲ್ಲ. ಸೊ ಇಲ್ಲಿ ಯಾಣ ಕೇವ್ನ ಎಂಟ್ರೆನ್ಸ್ ಇದೆ. ಸೊ ಅಲ್ಲಿ ಏನನ್ನು ಮಾಡಬಾರ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾಣ ಕೇವಿನ ಎಂಟ್ರೆನ್ಸ್ ಆಗ್ತಾ ಇದೀವಿ. ಇಲ್ಲಿಂದ ಯಾಣ ಕೇವಿನ ದೃಶ್ಯವನ್ನ ಸವಿರಿ. There are honey bees, do not make noise. ಸೊ ಹನಿ ಬೀಸ್ಗಳಿದೆಯಂತೆ, ದಯವಿಟ್ಟು ಯಾರು ಕೂಡ ಗಲಾಟೆನ ಮಾಡಬೇಡಿ ಬಂದವರು, ಯಾಕಂದ್ರೆ ಸ್ಥಳ ಪ್ರಶಾಂತವಾಗಿದೆ, ಹಾಗೆ ಪ್ರಶಾಂತವಾಗಿ ಉಳಿಸ್ಬಿಡಿ. ಡೈಲಾಗ್ ಇಟ್ಕೊಂಡು ನಿಂದೆ ಆದಂತ ಒಂದು ಡೈಲಾಗ್ ಇಟ್ಕೊಂತ ಇವಾಗ ಒಂದು ಡೈಲಾಗ್ ಇಟ್ಕೊಂಡ್ರೆ ಈ ತರ ಅಂತಾರೆ. ಸೊ ಇಂಥವ್ರು ಇದ್ರೇನೆ ನಾವು ಬೆಳೆಯಕ್ಕಾಗೋದು.
ಇಂಥವ್ರು ಇದ್ರೇನೆ ಬೆಳೆಯಕ್ಕಾಗೋದು ನಿಜವಾಗ್ಲು. ನಮ್ಮನ್ನ ಯಾರು ಆಡ್ಕೊಂತಾರೋ ಅವ್ರಿಗೆ ಇದು ಟಕ್ಕರ್ ಕೊಡ್ತೀನಿ ಮಾತ್ರ. ನಿಮ್ಮ ಸಪೋರ್ಟ್ ಇರ್ಬೇಕು ನಿಜವಾಗ್ಲು. ಯಾಕಂದ್ರೆ ಒಬ್ಬ ಹೊಸ ವ್ಯಕ್ತಿ ಯೂಟ್ಯೂಬರ್ ಬರ್ತಾ ಇದ್ದಾನೆ ಅಂದ್ರೆ ಬೇರೆಯವ್ರಿಗೆ ಪ್ರೋತ್ಸಾಹ ಹೇಗ್ ತೋರ್ತೀರಾ ಅದೇ ರೀತಿ ಕೊಟ್ಟು ಈ ನಿಮ್ಮ ಪ್ರೀತಿಯ ಮನೆ ಮಗನ್ನ ಬೆಳೆಸ್ಬೇಕು ಅಂತ ಕೇಳ್ಕೊಂತೀನಿ. ಸೊ ಇಲ್ಲಿಂದ ದಾರಿ ಚೆನ್ನಾಗಿದೆ ಮಾತ್ರ, ಮಸ್ತ್ ಎಕ್ಸ್ಪೀರಿಯನ್ಸ್. ಲಾಗ್ ಅಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋದ್ಕಿಂತ, ಯೂಟ್ಯೂಬ್ ಅಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋದ್ಕಿಂತ ಇಲ್ಲಿ ಬಂದು ಪ್ರಕೃತಿನ ನೋಡ್ಬೇಕು. ಆ ದೃಶ್ಯನೇ ಬೇರೆ ಇದೆ ನೋಡಿ ಯಾವ ರೀತಿ ಇದೆ. ಸೊ ಇಲ್ಲಿ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಶೆಡ್ ಹಾಕಿದ್ದಾರೆ ಬಿಸಿಲು ಇರೋದ್ರಿಂದ. ಸೊ ಈ ಒಂದು ಬ್ಯೂಟಿಫುಲ್ ಆದ ದೇವಸ್ಥಾನವನ್ನ ನಿಮಗೆ ಇನ್ನೇನು ಸ್ವಲ್ಪ ದೂರ ಅಷ್ಟೇ ಬಂದ್ಬಿಟ್ವಿ. ಈ ತರ ದೇವಸ್ಥಾನವನ್ನ ಈ ಶೈಲಿಯಲ್ಲಿ ಕಟ್ಟಿರುವಂತದನ್ನ ಸಿನಿಮ್ಯಾಟಿಕ್ ಅಲ್ಲಿ ನೋಡ್ಕೊಂಡ್ ಬನ್ನಿ. ನೋಡ್ಕೊಂಡ್ ಬಂದ್ರಲ್ಲ, ಇದೇ ನನ್ನ ಅಂದ್ರೆ ಈ ದೇವಸ್ಥಾನವನ್ನ ಸುಂದರವಾದ ದೃಶ್ಯಗಳನ್ನ ಎಷ್ಟು ಚೆನ್ನಾಗಿದೆ ನೋಡಿ. ಇಂತ ದೃಶ್ಯ ನಮ್ಗೆಲ್ಲೂ ಸಿಗಲ್ಲ. ಇವಾಗ ನನ್ ಜೊತೆಗೆ ಇನ್ನೊಬ್ರು ಲಾಗರ್ ಇದ್ದಾರೆ. ಸೊ ಲಾಗರ್ ಮೀಟಪ್ ಆಗಿದೆ. ಸೊ ಇದು ಆಕ್ಚುಲಿ ಇಬ್ರು ಒಟ್ಟಿಗೆ ಬರ್ತಾ ಇರೋದು ಒಂದು ಪ್ಲಾಟ್ಫಾರ್ಮ್ಗೆ. ಸೊ ಯೂಟ್ಯೂಬ್ ಇಂಡಸ್ಟ್ರಿಗೆ ಆಗಿರ್ಬೋದು, ಇಬ್ರು ಕೂಡ ಬರ್ತಾ ಇದೀವಿ. ಸೊ ವಿ ವಿಲ್ ರಾಕ್ ಟುಗೆದರ್. ಸೊ ಇದ್ರ ಮುಖಾಂತರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಇಬ್ರು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಚಾನಲ್ ಹೆಸರು bro? ಸಾಯಿ ಬನ್ವಿಸ್, SAIBANVSH. ನನ್ನ ಒಂದು ಚಾನಲ್ ಹೆಸರು ಬಂದ್ಬಿಟ್ಟು ನಿತಿನ್ ಗೌಡ ಎಸ್ ವ್ಲಾಗ್. ಸೊ ಇಬ್ರು ಯಾರು ಫಾಲೋವರ್ಸ್ ನೋಡ್ತಾ ಇದೀರಾ, ಇಬ್ರು ವ್ಲಾಗ್ಸ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ನ ಸಪೋರ್ಟ್ ಮಾಡಿ. ವ್ಲಾಗರ್ ಮೀಟಪ್ ಇನ್ ಯಾವಾಗ ಎಲ್ಲ ಕನ್ನಡ ತಾಯಿ ಮಕ್ಕಳೆಲ್ಲ ಬರಪ್ಪ. ಸೊ ಇದೊಂದು ಕ್ರೇಜಿ ದೃಶ್ಯ ಮಾತ್ರ. ಇಟ್ ವಾಸ್ ವಂಡರ್ಫುಲ್. ಸೊ ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮೀರಜ್ ಫೋರ್ಟ್ಗೆ ಬರ್ತಾ ಇದೀವಿ. ಸೊ ಅಲ್ಲಿ ನಿಮ್ಗೆ ಸಿಗೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು?